ಅಗೈನ್ ಇವತ್ತೊಂದು ಒಳ್ಳೆ ಸಂಡೇ ರೈಡನ್ನು ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಗ್ರೂಪ್ ಏನಿದೆಯೋ ರೈಡ್ ವೋಲ್ಫ್ ಕಡೆಯಿಂದನೇ ಆಲ್ಮೋಸ್ಟ್ 15 days ಆಗಿತ್ತು ನಾನು ರೈಡ್ ಶುರು ಮಾಡಿ. ಡಿ ಬಸ್ ಇಟ್ಸ್ ಒಯ್ದೋಯ್ತಾ ಪ್ಲೇ ಮಾಡ್ಕೋತೀನಿ. ಹುತ್ರಿ ಬೆಟ್ಟದ ಕಡೆಗೆ ಹೋಗ್ತಾ ಇದೀವಿ. ಟೈಮ್ ಎಕ್ಸಾಕ್ಟ್ ಆಗಿ ಇವಾಗ 4:17 ಆಗಿದೆ. 1 hour 19 minutes ತೋರಿಸ್ತಾ ಇದೆ. ನಮ್ಮ ಮೂರ್ತಿ ಅವರು ಪಾಪ ಕ್ಲೀನಾಗೆಲ್ಲ ಗಾಡಿನ ರೆಡಿ ಮಾಡಿ ಮನೆಗೆ ತಗೊಬಂದು ಕೊಟ್ಟರು. ಸೊ ನಿಮಗೆ ಗೊತ್ತಲ್ವಾ, ನಾನು ಮೊನ್ನೆ KTM ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಮೇಕ್ರಿನಲ್ಲಿ ಗಾಡಿನ ರೆಡಿ ಮಾಡಿಸಿದ್ದೆ. ಅದಾದಮೇಲೆ ಒಂದು ರೌಂಡ್ ಕರ್ಕೊಬಂದು ಇಲ್ಲಿ ನಮ್ಮ ಲೋಕಲ್ ಗ್ಯಾರೇಜಲ್ಲಿ ಮೂರ್ತಿಯವ್ರಿಗೂ ಕೂಡ ಕೊಟ್ಟು ಇನ್ನೂ ಒಂದು ಸಲ ಗಾಡಿನ ಕ್ಲೀನಾಗಿ ತೋರಿಸಿಸ್ಕೊಂಡೆ. ಸೊ ನನಗೇನು ಗೊತ್ತಾ, ಗಾಡಿ ಯಾವುದೇ ಕಾರಣಕ್ಕೂ ಒಂದು ಚೂರು ಹೆಚ್ಚು ಕಡಿಮೆ ಆಗ್ಬಿಡ್ಬಾರ್ದು ಅನ್ನೋದೊಂದು ಭಾವನೆ ಅಂತೂ 100% ಇದೆ. ಸೊ ಹಂಗಾಗಿ ಕ್ಲೀನಾಗಿ ರೆಡಿ ಆದಂಗೆ ಆಯಿತು. ಹೆಂಗೋ ಇದ್ದೆ ಹಿಂಗಾಗೋದೆ ನೋಡೋ ಅಣ್ತಮ್ಮ. ಸೊ ನನಗೆ ಹೇಳಿದ ಲೊಕೇಶನ್ ಹತ್ರ ಬಂದಿದ್ದೀನಿ ಇವಾಗ. ಸೊ ಮಾಗಡಿ ರೋಡು ನೈಸ್ ರೋಡ್ ಬರುತ್ತಲ್ಲ, ಕರೆಕ್ಟಾಗಿ ಅಲ್ಲಿದ್ದೀನಿ. ಸೊ ಈಗ ರಘು ಬ್ರೋ ಅವ್ರು ಎಲ್ಲಿದ್ದಾರೆ ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ಅದರ ಹತ್ರ ಇದ್ದಾರೆ. ನಾನು ಕರೆಕ್ಟಾಗಿ ಈಗ ಮಾಗಡಿ ರೋಡು ಎಕ್ಸಿಟ್ ಆಗುತ್ತಲ್ಲ, ಇದು ನೈಸ್ ರೋಡು, ಕರೆಕ್ಟಾಗಿ ಅಲ್ಲಿದ್ದೀನಿ. ನೀವು ಹಂಗೆ ಬರ್ತೀರಲ್ಲ, ನೈಸ್ ರೋಡ್ ಮೇಲೆ ಬರ್ತೀರ ತಾನೆ ಈಗ? ಓಕೆ. ಬೆಳಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಎದ್ದರೆ ರಿಯಲ್ ಲೈಫ್ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಎಷ್ಟೋ ಜನ ಪೇಪರ್ ಹಾಕೋರು, ಹಾಲು ಹಾಕೋರು, ನಮಗೆ ದಿನ ಸಾಮಗ್ರಿಗಳನ್ನು ಕೊಡೋರು, ಲಾರಿಯವರು, ನೀವು ನೋಡಿ ಎಷ್ಟು ಬದುಕನ್ನು ನೋಡ್ಬೋದು. ನೋಡಿ ಜನ ಪಾಪ ಎಲ್ಲ ಇಷ್ಟೊತ್ತಿಗೆ ಆ್ಯಕ್ಟಿವ್ ಆಗಿ ಅವ್ರವ್ರ ಕೆಲಸನ ಮಾಡೋಕ್ಕೆ ಅಂತ ರೆಡಿ ಮಾಡ್ತಿದ್ದಾರೆ. ಸೊ ಅವರೆಲ್ಲರೂ ಬೆಳಗ್ಗೆ ಪ್ರಿಫರ್ ಮಾಡೋದೇನು ಅಂತಂದರೆ ಒಂದು ಟೀ. ಯೂಶ್ವಲಿ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಬೆಳಗ್ಗೆ ಈ ಚಳಿಗೆ ಮತ್ತು ಇಲ್ಲಿ ಕೆಲಸ ಮಾಡೋಂಥ ನೇಚರ್ಗೆ 100% ಟೀ ಕುಡಿಲೇಬೇಕು. ಕುಡಿಲಿಲ್ಲ ಅಂತಂದ್ರೆ ಆಗಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡು ದುಬೈನಲ್ಲಿದ್ದಾರೆ. ದುಬೈನಲ್ಲಿ ಇವಾಗೇನೋ ಬಾಂಬು ಬ್ಲಾಸ್ಟು ಅವೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಕೇಳಿದ್ದೀನಿ ಅವ್ರಿಗೆ, ಬ್ರೋ ಒಟ್ಟಿನಲ್ಲಿ ಹುಷಾರು, ಸೇಫಾಗಿರಿ, ಅಲ್ಲೇ ಇರಿ, ಹಳ್ಳಿ ಅಂತ ಹೇಳಿದ್ರಲ್ಲ ಅಲ್ಲೇ ಇರಿ, ಅಲ್ಲಿಂದ ಈ ಕಡೆಗೆ ಬರೋಕ್ಕೆ ಹೋಗಬೇಡಿ. ನಮ್ಮ ದಯಾನಂದ್ ಸರು ಮತ್ತು ರಘುರಾಮಪ್ಪ. ಸೊ ಬಟ್ ಇನ್ನೂ ಯಾರ್ಯಾರು ಆ್ಯಡ್ ಆಗಿದ್ದಾರೆ ಈ ಗ್ರೂಪಲ್ಲಿ ಅನ್ನೋದು ಗೊತ್ತಿಲ್ಲ. ಓಕೆ, ಎಸ್ ಐ ಆಮ್ ಇನ್. ನಡ್ರಿ ಹೋಣ. ಈ ರೂಟಲ್ಲಿ ಬರ್ತಾ ಊರ ಹೆಸರುಗಳು ಎಷ್ಟು ಸಖತ್ತಾಗಿದ್ದಾವೆ ಅಂತಂದರೆ, ಜಪಾಲ್ಪಾಳ್ಯ, ಆಮೇಲೆ ಹನುಮಂತಪ್ಪನ ಪಾಳ್ಯ, ಎಲ್ಲ ಬರೀ ಪಾಳ್ಯಗಳೇ ಸಿಗ್ತೈತೆ. ಮೊದಲ ರೋಡ್ಸ್ಗಳು ಸಖತ್ತಾಗಿ ಮಾಡ್ತಾ ಇದ್ದಾರೆ, ಬಟ್ ಹೆವಿ ಆಫ್ ರೋಡ್ ಇದೆ ಆಯಿತಾ. ಸೊ ಇವಾಗ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಸೋಮವಾರಪೇಟೆ ರೋಡು. ಸೊ ಇದು ಚೆನ್ನಾಗಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ಬಟ್ ಇಷ್ಟೊತ್ತು ಬಂದಿದ್ದಂತೂ ಎಕ್ಸ್ಟ್ರೀಮ್ ಆಫ್ ರೋಡ್ ಇತ್ತು. ಯಾವುದೋ ಹಳ್ಳಿಗಳ ಮೇಲೆ ಹೋಗ್ತಾ ಇದೆ ನೋಡಿ. ಇದು ಪಕ್ಕದಲ್ಲಿ ಕೆರೆ ಇದೆ, ಸಣ್ಣದಾದ ರೋಡು. ಅಂದರೆ ಕೆರೆದು ಬಂಡ ಮೇಲೇ ಹೋಗ್ತಾ ಇದ್ವಿ. ಬಟ್ ಆ ಗ್ರಿಲ್ಸ್ಗಳು ನೋಡಿ ಎಷ್ಟು ಪ್ರೊಟೆಕ್ಟಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಅಲ್ಯೂಮಿನಿಯಮ್ದು. ಹಾಂ, ಓ ಇಲ್ಲಿ ನೋಡಿ ಆಂಜನೇಯ. ರಘು ಬ್ರೋ, ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಂ, ಒಂದೇ ಕಂಬದಲ್ಲಿ ಆಂಜನೇಯನ ಇಟ್ಟಿದ್ದಾರೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಅದು ಮೂರ್ತಿ ಇಟ್ಟಿರೋದು. ಹಾಂ, ಅಲ್ಲಿ ನೋಡಿ ಯಾವುದೋ ದೇವಸ್ಥಾನ ಇದೆ, ಹಳೆಯದು ಕಂಬದ ದೇವಸ್ಥಾನ. ಓ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಓ ಬ್ರೋ ನೀವಾ? ಶಿವ ಬ್ರೋ, ಏನು ಸಮಾಚಾರ? ಆರಾಮು. ಹಾಂ, ನಾನಾ? ಇಲ್ಲ ಕರೆಕ್ಟಾಗಿದ್ದೆ ಇವತ್ತು. ಅಲ್ಲೇ ಮನೆ ಹತ್ರನೇ ಅಲ್ಲ, ಅಲ್ಲಿಂದ ಏನೊಂದು 15 ನಿಮಿಷ ಅಷ್ಟೇ. ಹ್ಞೂ, ಅದಕ್ಕೆ ಬಂದು ಅಲ್ಲೇ ಸ್ಟಾಪ್ ಆಗ್ಬಿಟ್ಟೆ. ಸರ್, ಓ ಸರ್ ನಮಸ್ಕಾರ ಸರ್. ನಿಮಗೆ ಕಷ್ಟ ಆಯ್ತಾ ಅಂತ? ಕಷ್ಟ ಆಯ್ತಲ್ಲ, ಆಫ್ ರೋಡು. ಲೊಕೇಶನ್ಗೆ ಆಲ್ಮೋಸ್ಟ್ ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಸ್ಟಾಪ್ ಹಾಕಿ ಮತ್ತು ಇಲ್ಲಿಂದ ಬೆಟ್ಟ ಹತ್ತೋದು ಅಂತ ಕಾಣಿಸುತ್ತೆ. ನೋಡೋಣ ಹಿಂಗೆ ಅಂತ. ಒಂದೇ ಆಯಿತು. ಇದಾ ಗಿಂಬಲ್ ಶಾಟ್ಸ್? ಹೈಪರ್ ಲ್ಯಾಪ್ಸ್. ಹಾಂ, ಕ್ಲೌಡ್ಸ್ ಎಲ್ಲ ಫುಲ್. ಹಾಂ, ಓ ಇದು ಟೈಮ್ ಲ್ಯಾಪ್ಸು. ಟೈಮ್ ಲ್ಯಾಪ್ಸು ಸಾರಿ, ಟೈಮ್ ಲ್ಯಾಪ್ಸ್ಗೆ
ನಾನು ಇದು ತಗೊಂಡೆ ಫೋನಲ್ಲಿ ಹಾಕಿ ಇಟ್ಬಿಡೋದು. ಬರ್ತಿದ್ ಬ್ರೋ ಇದು ಓಪನ್ ನೋಡಿ. ಹಾಂ, ಬೆಂಡ್ ಮಾಡೋದಲ್ಲ. I'm fasting and eat only fruit. This is how the people fast. So what's the point of fasting? ಅವ್ರು ಹೆಂಗೆ ಚಪಾತಿ ಅನ್ನ ಬಿಟ್ಟರೆ ಉಪವಾಸ ಅಂತ. ಅದು 6 ದಿನ ಹೆಂಗೆ ಇರೋಕ್ಕಾಗತ್ತಾ? ಆಗುತ್ತೆ. ಬಾಡಿ ಮೆಟಾಬಲಿಸಮ್. ನಾನು ಒಂದು ದಿನ ತಿನ್ನಲಿಲ್ಲ ಅಂತಂದರೆ ಹಸಿರು ಬಣ್ಣದ ಜಾಕೆಟ್ ಹಾಕ್ಕೊಂಡು ರಾಕೇಶ್ ಅವರು ಆಗ್ತಾ ಇದ್ದಾರೆ. ಮತ್ತು ಗ್ಯಾಸ್ಟ್ರಿಕ್ ಮಾಡಿ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಹೌದಾ? ಮಾಡಿ ಅಂದರೆ ಅವರು ಆ್ಯಕ್ಚುಲಿ ನಾನು ವಾರಕ್ಕೆ ಒಂದ್ಸಲ ಊಟ ಬಿಡ್ತೀನಿ. ವಾರಕ್ಕೆ ಒಂದ್ಸಲ ಊಟ ಬಿಡ್ತೀನಿ ನಾನು, ನೈಟ್ ಟೈಮು. ಹ್ಞೂ ಸರ್, ಊಟ ಬಿಟ್ಟು ಇಲ್ಲ ಸರ್, ಏನೂ ತಿನ್ನಲ್ಲ, ಬಿಟ್ಬಿಡ್ತೀನಿ. ನೈಟ್ ಮಾತ್ರ ನೀರು ಕುಡಿದ್ಬಿಟ್ಟು ಮಲ್ಕೊಂಬಿಡ್ತೀನಿ. ಇದ್ರದ್ದು ಎಂಡಿ ಫಿಲ್ಟ್ರು ಇದ್ರ ಮೇಲೆ ಚೆಕ್ ಮಾಡೋಣ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ಬೆಟ್ಟನ ಹತ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಹಿಂದ್ಗಡೆ ತಿರುಗಿ ನೋಡಿದ್ರೆ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ. ಅಲ್ಲಿಗೂ ದಾರಿ ಇದೆ ಅನಿಸುತ್ತೆ, ಅದೊಂದು ಯಾವುದೋ ಬೆಟ್ಟ, ಆ ಬೆಟ್ಟಕ್ಕೆ ಅಲ್ಲ. ನೋಡಿ ಚೆನ್ನಾಗಿದೆ ಅಂತ, ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಓ, ಇದೇ ದ್ವಾರ ಅನಿಸುತ್ತೆ ಸರ್, ಮೀನು. ಹಾಂ, ಮೇಯ್ನ್ ದ್ವಾರ. ಯಾವುದೋ ಆ್ಯಕ್ಚುಲಿ ಇದು ಬೆಟ್ಟ ಹತ್ತಕ್ಕೆ ಸಖತ್ತಾಗಿದೆ, ಒಳ್ಳೆ ಮಜಾ ಇದೆ. ಯಾಕೆ ಅಂತಂದರೆ ನೀವು ನೋಡ್ಬೋದು, ಇದೇ ಥರ ಒಳ್ಳೆ ಒಂದು ವೈಲ್ಡಲ್ಲಿ ಒಳಗಡೆ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ. ಬ್ಯೂಟಿಫುಲ್ ವ್ಯೂ ಹೆಂಗಿದೆ ನೋಡಿ. ಸೊ ಈಗ ನಾವು ಉತ್ತರಿ ದುರ್ಗ ಬೆಟ್ಟನ ಹತ್ತಾ ಇದ್ದೀವಿ. ಲಿಟ್ರಲಿ ಎಷ್ಟು ಸಖತ್ತಾಗಿದೆ ಅಂತಂದರೆ, ಎಲ್ಲ ಈಗ ವ್ಯವಸ್ಥಿತವಾಗಿ ಮಾಡಿಬಿಟ್ಟಿದ್ದಾರೆ ಮೆಟ್ಲು ಅದೆಲ್ಲ. ಸೊ ಅಲ್ಲಿ ಸನ್ರೈಸ್ ಆಗ್ತಾಯಿದೆ, ನೀವು ನೋಡ್ಬೋದು ಲೊಕೇಶನ್ ಏನೊಂದು ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿದೆ. ಬಟ್ ಹೇಳ್ದಂಗೆ ಪ್ಲಾಸ್ಟಿಕ್ಕು ಎಲ್ಲ ಕಡೆ. ಇಲ್ಲಿ ಬಂದು ನೂಡಲ್ಸ್ ತಿಂತಿದ್ರು ಸರ್ ಬೆಳಿಗ್ಗೆ ಆಗುತ್ತೆ, ಬಿಸಿ ನೀರು ಹಾಕೊಂಡು ಮ್ಯಾಗಿನ ತೀರೋದು ಅನ್ಸುತ್ತೆ. ವಿಜಯನಗರ ಕಲ್ಲ, ಸಾರಿ, ವಿಜಯನಗರ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ. ಬಟ್ ಏನು ಅಂತಂದರೆ ತುಂಬ ಚೆನ್ನಾಗಿದೆ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಎಲ್ಲ ಕಡೆ ಕಸಗಳು ಹಾಕಿ, ಪ್ಲಾಸ್ಟಿಕ್ಗಳು ಹಾಕಿ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಸೊ ಅದೊಂಚೂರು ಆದಷ್ಟು ಜನ ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಈ ಥರ ಪ್ಲೇಸ್ಗಳನ್ನು ಉಳಿಸ್ಕೊಳ್ಳೋಂಥ ಕೆಲಸನ ನಾವು ಮಾಡ್ಬೋದು. ಓಕೆನಾ? ರಾಕೇಶ್ ಕ್ಯಾಮ ಬೆವ್ತೋಗಿದ್ದಾರೆ. ಜಾಕೆಟ್ ಹಾಕಿದ್ದಕ್ಕೆ ಸಕ್ಕತ್ತಾಗಿದೆ ಅಲ್ಲ, ಒಳ್ಳೇದಾಯ್ತು ಸರ್. ನನ್ನ ಬೈಸೆಪ್ಸ್ ಏನು ತೋರಿಸ್ಲಿ ಸರ್, ನಾನು ಅಂತ ಏನು ಕಷ್ಟ ಆಗಲ್ಲ. ಆ್ಯಕ್ಚುಲಿ ಇವಾಗ ಉತ್ತರಿ ದುರ್ಗನ ನೋಡಿಕೊಂಡು ನಾವು ಮತ್ತೆ ಇವಾಗ ಈ ಕಡೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಲಂಡನ್ನಲ್ಲಿ ಏನೋ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವರ್ಷದಲ್ಲಿ ಸೇನಾಟನೇ ಆಗಿತ್ತು. ವಾಟರ್ ಕಲರ್ ಪೇಂಟಿಂಗ್ ಆಫ್ ಉತ್ತರಿ ದುರ್ಗ ಬೈ ರಾಬರ್ಟ್ ಹೋಮ್ ಇಸ್ ನೌ ಇನ್ ಲಂಡನ್. ಲಂಡನ್ನಲ್ಲಿ ಇದೆ ಈಗ ಜಲವರ್ಣ ಚಿತ್ರ. ಓ ಹೌದಾ? ಓಕೆ 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 ಓಕೆ. ನಾವು ಒಂದು ಒಳ್ಳೆ ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲಿ ಕರ್ಬು. ಸೊ ಅದನ್ನು ಪಾಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಅದೊಂದು ಡೇಂಜರು ಸರ್ ಅದು. ನೋಡಿ, ಅದು ಏನಾದ್ರು ಮೂವಿಂಗಲ್ಲಿ ಸ್ಪೀಡಲ್ಲಿ ಇದ್ದಾಗ ಏನಾದರೂ ಆದರೆ ಈಟ್ ಬರುತ್ತೆ. ಈಟ್ ಬಂದರೆ ಈ ಬರ್ನ್. ಆ್ಯಕ್ಚುಲಿ ಇದೇ ಇದರಲ್ಲಿ ನಾವು ಇಲ್ಲೊಂದು ಕಡೆ ಎಳ್ನೀರು ಕುಡಿಯೋಕ್ಕೆ ಅಂತ ಬಂದ್ವಿ. ಸೊ ಈ ಗ್ಯಾಪಲ್ಲಿ ನೆಕ್ಸ್ಟು ಯಾವ ಕಂಟ್ರಿಗೆ ಹೋಗೋಣ ಅನ್ನೋ ಮಾತುಕತೆ ಬಂದಾಗ ಜಪಾನು ಅನ್ನೋದು ಒಂದು ಸುಮ್ಮನೆ ಒಂದು ಡಿಸ್ಕಷನಲ್ಲಿ ಬಂತು.
ಆವಾಗ ರಘುಬ್ರ ಆಲ್ರೆಡಿ ಜಪಾನ್ಗೆ ಹೋಗಿದ್ದಾರೆ. ಎಷ್ಟು ದಿನ ಇದ್ರಿ ರಘುಬ್ರ? 11 ದಿನ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ? ಸಾಕತ್ತಾಗಿತ್ತು. ನನಗೇನಂತಂದರೆ ಪ್ರತಿಯೊಬ್ಬರು ಭಾರತೀಯರು ಒಂದು ಸತಿ ಆದರೂ ಜಪಾನ್ಗೆ ಹೋಗಿ ಬಂದುಬಿಟ್ರೆ ನಾವು ಹೇಗೆ ಕ್ಲೀನಾಗಿರಬೇಕು, ನಾಗರಿಕತೆ ಅನ್ನೋದು ಹೇಗೆ ಬೆಳೆಸ್ಕೊಬೇಕು, ಮತ್ತು ಒಬ್ಬರಿಗೆ ಹೇಗೆ ಮರ್ಯಾದೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಕಲ್ತ್ಬಿಡ್ತೀವಿ. ಈ ಕಡೆ ಇಡೀ ಜಪಾನ್ ದೇಶದಲ್ಲೇ ಅಷ್ಟು ಚೆನ್ನಾಗೇ ಒಂಥರ ಮರ್ಯಾದೆ ಕೊಡ್ತಾರೆ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಸ್ನೇಹಿತ ಅಲ್ಲಿ ಒಂದು ಟೋಕಿಯೋದಿಂದ ಆಚೆ ಕಡೆ ಊರಾಚೆ ಏನೋ ಒಂದು ನಮಗೆ ಡೆಕೆತ್ಲೈನ್ ಎಲ್ಲ ನಮ್ಗೆ ಸಿಟಿಯಲ್ಲಿ ಇರಲ್ಲ, ಊರಾಚೆ ಇರೋದು ದೊಡ್ಡದು, ಆ ಥರದ್ದು ಏನೋ ಒಂದು ಬೈಕ್ ಜಾಕೆಟ್ ತಗೊಳಕ್ ಹೋಗಿದ್ವಿ. ಯಾರಿಲ್ಲ, ವಿಶಾಲವಾದ ಜಾಗ, ಅಷ್ಟು ಸ್ವಚ್ಛವಾಗಿತ್ತು. ಮಳೆ ಬರ್ತಾ ಇತ್ತು, ನಾವಿಬ್ರು ಒಂದು ಛತ್ರಿಯಲ್ಲಿ ಇದ್ವಿ, ಜನನೇ ಇಲ್ಲ. ನಾನೇನು ಮಾಡಿದೆ, ಮಗ ಅಲ್ಲಿ ನಂಗೊಂದು ಫೋಟೋ ಬೇಕು ಡ್ಯಾಮ್ ಹತ್ರ ತೆಗಿ ಅಂದ. ನಾನೊಂದು 10 ಹೆಜ್ಜೆ ಹಿಂದೆ ಬಂದೆ, ಮಳೆ ಸೋರ್ತಾ ಇದೆ. ಒಂದು 10 ಹೆಜ್ಜೆ, ಏನೊಂದು 10 ಸೆಕೆಂಡ್ಗೆ ಫೋಟೋ ತೆಗಿತೀನಿ. ಸಡನ್ಲಾಗಿ ನಂಗೆ ಮಳೆ ನಿಂತೋಯ್ತು. ಮಳೆ ಬರ್ತೀನಿ, ನನಗೆ ಬೀಳ್ತಿಲ್ಲ. ಯಾಕಂತ ನೋಡಿದ್ರೆ ಒಬ್ರು ಹುಡುಗಿ ಬಂದ್ಬಿಟ್ಟು ನಂಗೆ ಛತ್ರಿ ಇಟ್ಕೊಂಡು ನಿಂತಿದ್ದಾರೆ. ನೆನೀತಿದ್ದಾರ ಇವನು ಅಂತ ಲೆಕ್ಕ ಹಾಕು. ಬೇರೆಯವ್ರಾಗಿದ್ರೆ ಹೋಗ್ಬೋದಾಯ್ತಲ್ಲ. ಇದು ಒಂದು ಉದಾಹರಣೆ, ಜಪಾನ್ ಜನ ಎಷ್ಟು ಕಲ್ಚರ್ಡ್ ಅನ್ನಕ್ಕೆ. ಅಂದ್ರೆ ಆ ಲೆವೆಲ್ ಸಿವಿಕ್ ಸೆನ್ಸು, ಇನ್ನೊಬ್ರು ಕಷ್ಟ ಅಂತಂದಾಗ ಅದಕ್ಕೆ. ನಾನು ಸಿಂಗಪುರ್ ಹೋಗಿದ್ದೀನಿ, ಶ್ರೀಲಂಕಾ ಹೋಗಿದ್ದೀನಿ, ನ್ಯೂಜಿಲ್ಯಾಂಡ್ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ. ಜಪಾನ್ಗೆ ಹೋದಾಗ ಅಲ್ಲಿರೋದು ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತೆಲ್ಲ. ಎಲ್ಲ ದೇಶನೂ ತುಂಬ ಮುಂದೆ ಇದೆ, ಸ್ವಚ್ಛತವಾಗಿದೆ, ಎಲ್ಲ ನಾಗರಿಕತೆಯಿಂದ ಎಲ್ಲ ಚೆನ್ನಾಗಿದೆ. ಜಪಾನ್ ದೇಶ ಮಾತ್ರ ಒಂದು ಹೆಜ್ಜೆ ಮುಂದೆ ಇದೆ. ನೋಡೋಣ, ಆ್ಯಕ್ಚುಲಿ ನೆಕ್ಸ್ಟು ಜಪಾನ್ಗೆ ಹೋಗೋಣ ಅಂತ ಅದು ಒಂದು ಪ್ಲಾನ್ ಆಗ್ತಾ ಇದೆ. ಸೊ ನೋಡೋಣ. ನಮಗೆ ಜಪಾನ್ ನಾನು ಹೇಳಲ್ಲ 7-11 ಅನ್ನೋದು ಕ್ವಾಲಿಟಿ ಫುಡ್ಡು, ಅದ್ರ ಟ್ರೈ ಮಾಡಿ. ಅಲ್ಲಿ ನಿಮಗೆ ತುಂಬಾ ಚೀಪಾಗಿ ಸಿಗುವಂತ ಒಂದು ಊಟ, ಕ್ವಾಲಿಟಿ. ಎಲ್ಲಿ 7-11 ಅಲ್ಲಿ ಏನೇ ಆಗಲಿ, ನಿಮ್ಮ ಊಟ ಉಪಚಾರದ ಬಗ್ಗೆ ಅಲ್ಲಿ ಕ್ವಾಲಿಟಿ ಮಾತ್ರ ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್ಲು. ಬೇಕಾದ್ರೆ ರೋಡ್ ಎಷ್ಟು ಕ್ಲೀನ್ ಇರುತ್ತೆ ಅಂದ್ರೆ ಎಲ್ಲ ಪ್ರತಿಯೊಂದು ನಿಮಗೆ. ನನ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ, ಬೇಕಾದ್ರೆ ಕಂಟೆಂಟ್ ಬೇಕಾದ್ರೆ ಹಾಕೊಳ್ಳಿಕ್ಕೆ ಇಲ್ಲ ದೊಡ್ಡದಾಗಿ ಬಿಟ್ಬಿಡಿ. ನನಗೆ ಫಸ್ಟ್ ಒಂದು 2ನೇ ದಿನ ನಾನು ಬ್ಯಾಗ್ ಹಾಕ್ಕೊಂಡು ನೀರು ಬಾಟ್ಲು ಒಂದು ತಗೊಂಡು, ನನ್ನ ಪ್ರೋಟೀನ್ ಬಾರ್ ತಗೊಂಡು ತಿನ್ಕೊಂಡು, ಬ್ಯಾಗ್ ಇರಲಿಲ್ಲ, ಪ್ರೋಟೀನ್ ಬಾರ್ ಜೋಬಲ್ಲಿ ಇತ್ತು. ನಿನ್ನ ದಿನಕ್ಕೆ ಒಂದು 20,000-25,000 ನಡಿಬೇಕಲ್ಲಿ. ಜಪಾನ್ ಇರೋದೇ ವಾಕ್. ಓಕೆ. ಸೊ ಅಷ್ಟು ನಡಿಬೇಕಲ್ಲ, ಜೋಬಲ್ಲಿ ಒಂದು 2 ಪ್ರೋಟೀನ್ ಬಾರ್ ಇರಲಿ ಅಂತ ಪ್ರೋಟೀನ್ ಬಾರ್ ಇಟ್ಕೊಂಡು ತಿಂದೆ. ಪ್ರೋಟೀನ್ ಬಾರ್ ಇರ್ತೀನಿ, ಅದನ್ನ ಕವರ್ ರ್ಯಾಪರ್ನ, ಪ್ರೋಟೀನ್ ಬಾರು ಇಂದ ಖಾಲಿ ಬಾಟ್ಲನ್ನ ನೀರುದು ಬಿಸಾಕ್ಬೇಕಲ್ಲ ರೋಡಲ್ಲೇ. ಸರಿ ಡಸ್ಟ್ಬಿನ್ ಅಲ್ಲೆಲ್ಲ ಬಿಸಾಕ್ಬೇಕಲ್ಲ. ಹುಡುಕ್ತೀನಿ ಇಡೀ ಜಪಾನ್ ಎಲ್ಲೂ ಡಸ್ಟ್ಬಿನ್ ಇಲ್ಲ. ಅಲ್ಲಿ ಕಲ್ಚರ್ ಹೆಂಗಂದ್ರೆ, ನಿನ್ ಡಸ್ಟ್ಬಿನ್ ಇಲ್ಲ, ನಿನ್ ಕಸ ನೀನ್ ತಗೊಂಡು ನಿನ್ ಮನೆಗೆ ತಗೊಂಡೋಗು, ಇಟ್ಕೋಬೇಕು, ನೀನೇ ಇಟ್ಕೋಬೇಕು. ನೆಕ್ಸ್ಟ್ ಡೇ ಇಂದ 2 ದಿನ ಮಿಸ್ ಹೊಡಿತು. 2 ದಿನ ಎಷ್ಟೊತ್ತಂಕ ನೀನು ಹಿಂಗೆ ಇಟ್ಕೊಂಡು ನೀನು ದಿನ ಪೂರ್ತಿ ಓಡಾಡ್ತೀಯ. 3ನೇ ದಿನದಿಂದ ಬ್ಯಾಗ್ ಹಾಕೊಂಡು ತಿಂದಿದ್ದೆಲ್ಲ ಬ್ಯಾಗ್ ವಾಪಸ್ ರೂಮ್ಗೆ ಹೋದ್ಮೇಲೆ ಆ ರೂಮಲ್ಲೇ ಸೆಗ್ರಿಗೇಟ್ ಮಾಡೋದು, ಡ್ರೈ ವೇಸ್ಟ್ ಅಂತ ಹಾಕೊಳ್ಳೋದು. ಸೊ ಇದು ನಮ್ಮಲ್ಲಿ ಅಂತಂದ್ರೆ ಅಲ್ಲೇ ಬಿಸಾಕೋದು. ಹಿಂಗೆ ಅಲ್ಲಿ ಡಸ್ಟ್ಬಿನ್ನೇ ಇಲ್ಲ. ಅಲ್ಲಿ ನೀನ್ ಎಲ್ಲೇ ಹುಡುಕಿದ್ರು ಸಿಗಲ್ಲ. ಎಲ್ಲೋ ಅಪರೂಪಕ್ಕೆ ನಿಂಗೆ ಅದೃಷ್ಟ ಸಿಕ್ಬಿಟ್ರೆ, ಎಲ್ಲೂ ಕಸ ಹಾಕಕ್ಕೆ ಎಲ್ಲೂ ಇಲ್ಲ, ನೀವು ತಗೊಂಡು ನಿಮ್ಮ ಮನೆಗೆ ತಗೊಂಡೋಗಿ ಅಷ್ಟೇ. ಅದು ಕೆಲವೊಂದು ಸಿಸ್ಟಮ್ಯಾಟಿಕ್ ಜನರಿಂದ ಬರಬೇಕು. ಅದು ಈಗ ಸದ್ಯಕ್ಕೆ ಅಲ್ಲಿದೆ. ಅದಕ್ಕೆ ನೀವು ಹೇಳಿದ್ದು ಒಂದ್ಸಲನಾದ್ರೂ ಹೋಗಿ ನಾವು ಅಲ್ಲಿ ವಿಸಿಟ್ ಮಾಡಬೇಕು ಅಂತ. ವಿಸಿಟ್ ಮಾಡಿದಾಗ ನಾನು ಅದು ನೋಡಿ ಎಷ್ಟೋ ಕಲ್ತಿದ್ದೀನಿ. ನನ್ನ ಆಲೋಚನೆಗಳು, ನನ್ನ ವಿಚಾರಗಳು ಎಲ್ಲ ಬದಲಾಗಿದೆ. ಆಯ್ತಾ, ನನಗೂ ಅಷ್ಟೇ ನಮ್ಮ ದೇಶ ಜಪಾನ್ ಥರ ಇರಬೇಕು, ಸ್ವಚ್ಛತೆಯಾಗಿರ್ಬೇಕು, ಸ್ವಚ್ಛತೆಯಿಂದ ಇರಬೇಕು ಜನ ಆ ಥರ. ಸೊ ನಿಮಗೆ ಏನೇ ಒಂದು ವಸ್ತುಗಳು, ಇನ್ನೊಂದು ವಿಚಾರ ಹೇಳ್ತೀನಿ, 3 ಪಾಯಿಂಟ್ ಇದೆ. ಇನ್ನೊಂದು ವಿಚಾರ ಹೇಳ್ತೀನಿ, ನಿಮಗೆ ಏನಾದರೂ ಜಪಾನಲ್ಲೇ ಏನಾದರೂ ಗೋಲ್ಡ್ ಚೈನು ಅಥವಾ ನಿಮ್ಮ ಪರ್ಸು ಅಲ್ಲೇ ಬಿಸಾಕ್ಬಿಟ್ಟು ಹೋಗಿ, ಆಯ್ತಾ, ಯಾರು ಎತ್ತಲ್ಲ, ಅದು ನಿಮ್ಮ ಕೈಗೆ ವಾಪಸ್ ಬರುತ್ತೆ. ಜಪಾನ್ ಯಾರು ಮುಟ್ಟಲ್ಲ. ಏನೋ ಯಾರ್ದೊಬ್ರು ಮೊಬೈಲ್ ಬಿದ್ದಿದೆಯೋ ಅಥವಾ ಪರ್ಸ್ ಬಿದ್ದಿದೆಯೋ ಅಂದರೆ ಅದು ತೆಗೆದುಬಿಟ್ಟು ಕೋಬೆ ಅಂತ ಒಂದು ಜಾಗ ಇದೆ, ಪೊಲೀಸ್ ಸ್ಟೇಷನ್ ಥರ, ಅಲ್ಲಿ ಹೋಗಿ ಹ್ಯಾಂಡ್ ಓವರ್ ಮಾಡ್ತಾರೆ. ನಾವು ಹೋಗ್ಬಿಟ್ಟು ನಂದು ಹಿಂಗೆ ಕಳೆದೋಗಿದೆ ನಂದು ಅಂತ ಕೊಟ್ಟರೆ ಅಲ್ಲಿ ಅವ್ರು ಹೋಗ್ಬಿಟ್ಟು ಇದೇ ನಿಮ್ದು ಈ ಟೈಮ್ಗೆಲ್ಲ ಟ್ಯಾಲಿ ಮಾಡಿಬಿಟ್ಟು ಅದು ವಾಪಸ್ ನಿಮ್ಗೆ ಕೊಡ್ತಾರೆ. ಯಾರು ಮನೆಗೆ ತೊಗೊಂಡು ಹೋಗಲ್ಲ. ನಿಮಗೆ ನಿಮ್ಮ ಪರ್ಸಲ್ಲೇ 1,00,000 ದುಡ್ಡಿರಲಿ, ಮುಟ್ಟಲ್ಲ, ಅದು ದುಡ್ಡು ಸಮೇತ ಹೋಗಿ ವಾಪಸ್ ಕೊಡ್ತಾರೆ. ಅಲ್ಲಿ ನಿಮ್ಗೆ ಕಾಸ್ಟ್ಲಿ ವಾಚ್ ಇರಲಿ. ಇದು ಜಪಾನ್ ದೇಶ. ಅಲ್ಲಿ ಕೋಬೆ ಅಂತ ಪ್ರತಿಯೊಂದು ಜಾಗದಲ್ಲಿದೆ. ನಿಮ್ಗೆ ಎಲ್ಲೇ ಹೋದ್ರೂ ನಿಮಗೆ ನಿಮ್ಮ ಕಳೆದೋಗಿರೋ ವಸ್ತುಗಳು ಸಕ್ಸಸ್ ನೋಡ್ತೀನಿ, ಗೂಗಲ್ ಮಾಡಿ ನೋಡಿ. ಜಪಾನ್ ಲಾಸ್ಟ್ ಆ್ಯಂಡ್ ಫೌಂಡ್ ಜಪಾನಲ್ಲಿ ಇರೋದು ಮೋರ್ ದೆನ್ 80%, 88% ಸಿಕ್ಕಿದ್ದು.
ಓ ಯಾವ್ದು ಕಂಪ್ಲೇಂಟ್ ಮಾಡಿದವ್ರಿಗೆ ಕಳ್ಕೊಂಡಿರೋದು ಸಿಕ್ಕಿರೋದು. ಸಿಕ್ಕಿರೋದು ಕಂಪ್ಲೇಂಟ್ ಮಾಡೋದು ಇನ್ನು ಕಂಪ್ಲೇಂಟ್ ಆಗದೆ ಎಷ್ಟು ಸಾಲ್ವಾಗಿರುತ್ತೋ ಅಷ್ಟೇ. ಇದು ಜಪಾನ್. ಇನ್ನೇನು ಹೇಳಬೇಕು, ಇನ್ನ ನೀವು ಅದ್ರ ಬಗ್ಗೆ ಹೋಗ್ಬೇಕು ಜಪಾನ್ ಬಗ್ಗೆ ಅಂತಂದ್ರೆ ಹೋಗ್ಬೇಕಂದ್ರೆ ನೀವು ಅಲ್ಲಿಗೆ ಹೋಗೇ ತಿಳ್ಕೊಬೇಕು, ಅಲ್ಲಿಗೆ ಹೋಗಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ದಟ್ ಇಸ್ ಜಪಾನ್. ಸೊ ಹಂಗಾದ್ರೆ ಈಗ ರಘುಬ್ರು ಹೇಳಿರೋ ಪ್ರಕಾರ ಜಪಾನ್ ಒಂದ್ಸಲ ಟ್ರೈ ಮಾಡ್ತೀನಿ. ಡನ್. ಎಸ್. ಎಸ್.